मेरे प्यारे साथियों, अब वक्त बदलने वाला है। आप सबको एकजुट होना होगा। हम बदलाव लाने वालों में से हैं। पेपर लीक बंद, भ्रष्टाचार खत्म, बेटियां सुरक्षित, मीडिया को पूरी आजादी की बार कॉकरोच जनता पार्टी सरकार। देश के युवाओं अब सिस्टम को बताएंगे कॉकरोच क्या होते हैं। सपोर्ट करो, पेज फॉलो करो। अगर आप भी मानते हो कि बदलाव जरूरी है तो सिर्फ देखते मत रहो, अभी फॉलो करो और सीजेपी का हिस्सा बनो। जय हिंद, जय सीजेपी। ಬಿಜೆಪಿನ ಟಾರ್ಗೆಟ್ ಮಾಡ್ತಾ ಇದ್ದೀರಾ, ಅಕ್ಸೆಪ್ಟ್ ಮಾಡಿ ಅದನ್ನ. ಜನತಾ ಪಾರ್ಟಿ ಅಂತ ಯಾಕಿಟ್ರಿ? ಬೇರೆನೇ ಬಿಟ್ಕೋದಾಯ್ತಲ್ಲ. ಇವತ್ತು ಕಾಕ್ರೋಚ್ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶದಲ್ಲಿ ಸೌಂಡ್ ಆಗ್ತಿರೋದು. ಬಟ್ ಇದು ಶುರುವಾಗಿದ್ದು ಮೇ 16ನೇ ತಾರೀಕಿಂದ. ಈಗ 15.6 ಮಿಲಿಯನ್ ಇದ್ದ ತಕ್ಷಣನೇ ನೀವೇನು ಕ್ರಾಂತಿ ಮಾಡ್ಬಿಡ್ತೀರಾ? ಹಾಗಾದ್ರೆ ಕೇವಲ 4 ದಿನದಲ್ಲಿ ಒಂದು ಸಿಜೆಪಿ ಬಿಜೆಪಿಯನ್ನ ಬೀಟ್ ಮಾಡುತ್ತೆ. ಇದು ಕ್ರಾಂತಿ ಅಲ್ವಾ? ಬಿಜೆಪಿಯಲ್ಲಿ ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ ಅಥವಾ ಫಾಲೋ ಮಾಡ್ತಾ ಇದ್ದಾರೆ ಅವ್ರು ನಿಜವಾದ ದೇಶಭಕ್ತರು. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಥರದವರಲ್ಲ. ಒಂದು 15 ಮಿಲಿಯನ್ ಫಾಲೋವರ್ಸು ನಿಮಗೆ ಮೆಣಸಿನಕಾಯಿ ಇಡ್ತಾ ಇಲ್ಲ ಅಂದಿದ್ರೆ ಯಾಕೆ ಟ್ವಿಟರ್ ಅಕೌಂಟ್ನ ಬ್ಲಾಕ್ ಮಾಡಿದ್ರಿ? ಈ ಜಿರಳೆ ಔಷಧಿ ಹೊಡೆದ್ರೆ ಹೋಗುತ್ತೆ ರೀ, ಎಷ್ಟು ದಿನ ಇರುತ್ತೆ ರೀ? ಹೇ ವಿಶ್ವಗುರು ಅಂತಿರತ್ತಾನೆ. ಯಾಕೆ ಒಂದು ಜಿರಳೆಗೆ ನೀವು ಬೆದರಿಸಕ್ಕಾಗಲಿಲ್ಲ? ತೀರ್ಪು ಮೇಲೆ ಪರಿಣಾಮ ಬೀರುತ್ತೆ ಬೀಳಲ್ಲ, ಅದನ್ನ ನಾವಿಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡೋಕ್ಕಾಗಲ್ಲ. ಯಾರೋ ಹಿಂದ್ಗಡೆ ಫಂಡ್ ಮಾಡಿರ್ತಾರೆ, ಅದರಿಂದ ಆಗಿದೆ. ಸಿಜೆಪಿ ಪಕ್ಷದ ಹಿಂದೆ ಪಾಕಿಸ್ತಾನ ಇದೆ. ಇವರಿಗೆ ಮುಸ್ಲಿಂ ಬಿಟ್ರೆ, ಸಾಬ್ರು ಬಿಟ್ರೆ, ಪಾಕಿಸ್ತಾನ ಬಿಟ್ರೆ ಬೇರೆ ಏನು ನಿಮಗೆ ಗುರಾಣಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಒಂದ್ ನಿಮಿಷ, ಶಿವ ಸರ್ ಏನ್ ಮಾಡಕ್ಕಾಗತ್ತೆ ಕೇಳಿ. ಅದು ಸಾಮಾಜಿಕ ಜಾಲತಾಣದಲ್ಲಿ ಅಲ್ಲೇಟ್ರ ಅಲ್ಲೇ ಬಹುಮಾನ. ಇವತ್ತು ಯಾವುದಕ್ಕೂ ಅವಕಾಶಗಳು ಕೊಡಲ್ಲ. ಜಿರಳೆಗಳನ್ನ ಓಡಿಸೋದಕ್ಕೆ ನಮ್ಮ ಹತ್ರ ಮೆಡಿಸಿನ್ ಇದೆ. ಆದ್ರೆ ಒಂದು ವಿಷಯ ಗೊತ್ತಾ, ಮತ್ತೆ ಜಿರಳೆ ಬಂದೇ ಬರ್ತದೆ, ವಾಪಸ್ ಬರುತ್ತೆ. ಅದು ನಮ್ಗೆ ಗೊತ್ತು ಬಿಡ, ಹೆಂಗ್ ಕೇಳ್ಬೇಕಂತ ಕೇಳ್ತೀವಿ. ಇಲ್ಲಿ ಮತ್ತೆ ಜಿರಳೆ ನಿಮ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಿರುದ್ಯೋಗಕ್ಕೋಸ್ಕರ ಇವತ್ತು ನಡೆದಿರೋ ಸಣ್ಣ ಕ್ರಾಂತಿ ಅಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.